ನಮಸ್ಕಾರ ವೀಕ್ಷಕರೇ, ಗೃಹಿಣಿ ಗೃಹಮುಚ್ಚತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕೊನೆಯ ವಾರದಲ್ಲಿ ನಾವು ಡಾಕ್ಟರ್ ಉಷಾ ಅವರೊಂದಿಗೆ ಮಾತಾಡ್ತಾ ಇದ್ವಿ. ಆ ಮಾತುಕತೆಯನ್ನು ಈಗ ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಉಷಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ನಮಸ್ಕಾರ. ನೀವು ನಿಮ್ಮ ಒಂದು ಮಹಾಮಾಯಾ ಫೌಂಡೇಶನ್ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಸ್ಥಾಪಿಸಿದ್ದು ಮತ್ತು ಅದರ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ. ನಾನು ಹೇಳಿದ ಹಾಗೆ ನಾವು 2014 ಮಾರ್ಚ್ ತಿಂಗಳಲ್ಲಿ ಮಹಾಮಾಯಾ ಫೌಂಡೇಶನ್ ಪ್ರಾರಂಭ ಮಾಡಿದ್ದು. ಈಗ ಅದಕ್ಕೆ 11 ವರ್ಷ ಬೆಳೀತಾ ಇದೆ. ಹದಿಹರೆಯಕ್ಕೆ ಮುಂದೆ ಸ್ವಲ್ಪ ವರ್ಷಗಳಲ್ಲಿ ಬರ್ತದೆ. ಪ್ರಾರಂಭ ಮಾಡುವಾಗ ಇಷ್ಟು ದೊಡ್ಡದಾಗಿ ಬೆಳೀತದೆ ಅಂತೇಳಿ ನಮ್ಮ ಕನಸು ಮನಸ್ಸಿನಲ್ಲಿ ಅಂದ್ಕೊಂಡಿರ್ಲಿಲ್ಲ. ಒಂದು ಸ್ಟುಡಿಯೋ, 3 ಶಾಲೆಗಳು, ಇಲ್ಲಿಂದ ಶುರು ಆಗಿದ್ದ ಈ ಒಂದು ಪ್ರಯಾಣ. ಮುಖ್ಯವಾಗಿ ಹೇಳಬೇಕು, ನೀವು ಇದನ್ನ ಫ್ರೀಯಾಗಿ ಮಾಡ್ತಾ ಇದ್ದೀರಿ. ಸರಿಯಾಗಿ ಗಮನ ಕೊಡಬೇಕಾದ ಅಂಶ CSR, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇದೆ. ಯಾವುದೇ ಒಂದು ಸಂಸ್ಥೆ ತುಂಬ ಲಾಭ ಮಾಡಿದ್ರೆ ಅವರ ಕಳೆದ 3 ವಾರ್ಷಿಕ ವರ್ಷದ ಲಾಭದ ಆಧಾರದ ಮೇಲೆ 2% ಅನ್ನು ಅವರು ಪುನಃ ಸಮಾಜಕ್ಕೆ ಕೊಡಬೇಕು ಅಂತ ಒಂದು ಗವರ್ಮೆಂಟ್ ರೂಲ್ ಇದೆ. ಸೊ ಎಲ್ಲ ದೊಡ್ಡ ಕಾರ್ಪೊರೇಟ್ಗಳು ಇದನ್ನು ಮಾಡ್ತಾರೆ. ಅದೇ ರೀತಿ ಮಣಿಪಾಲದವರು ಸಹ ಮಾಡ್ತಾರೆ. ಮಣಿಪಾಲದವರು ಏನಂದ್ರೆ ಅವ್ರು ಎಜುಕೇಶನ್ಗೆ ಕೊಡಬೇಕು ಅಂತ ಹೇಳುವಂದ್ರಿ. ಸೊ ಇದು ನಾವು ಫ್ರೀ ಮಾಡ್ತಾ ಇರುವುದು ಶಾಲೆಗಳಿಗೆ, ಮಕ್ಕಳಿಗೆ ಫ್ರೀ. ನನಗೆ ಫ್ರೀ ಅಲ್ಲ, ನನ್ನ ಒಟ್ಟಿಗೆ ಕೆಲಸ ಮಾಡುವವರಿಗೆ ಫ್ರೀ ಅಲ್ಲ. ನಮ್ಗೆ ಚೆನ್ನಾಗಿ ಬೇರೆಯವರಿಗೆ ಎಷ್ಟು ಸಂಬಳ ಸಿಗ್ತದೋ, ಟೀಚರ್ಸ್ಗಳಿಗೆ ಎಷ್ಟು ಸಂಬಳ ಅಷ್ಟೇ, ಅದಕ್ಕಿಂತ ಸ್ವಲ್ಪ ಚೆನ್ನಾಗಿಯೇ ಸಿಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ಈ ರೀತಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಪ್ರಾರಂಭ ಮಾಡಿದ ಮೊದಲ ಸಣ್ಣ ಪ್ರಯೋಗ, ಆಕ್ಚುಲಿ ಪೈಲಟ್ ಅಂತ ಮಾಡಿದ್ದು. ಅಂದ್ರೆ ಪ್ರಯೋಜನ ಆದ್ರೆ ಕ್ಲಿಕ್, ಇಲ್ಲದಿದ್ರೆ ಇಲ್ಲ ಅಂತೇಳಿ. ಸೊ ಹಾಗಾಗಿ ಮಾಡಿದ ಕಾರ್ಯಕ್ರಮ. ಈಗ 11 ವರ್ಷದಲ್ಲಿ ನಮ್ಮ ಹತ್ರ 8 ಸ್ಟುಡಿಯೋಗಳಿವೆ. ಪ್ರತಿಯೊಂದು ಸ್ಟುಡಿಯೋಗೆ 10 ಶಾಲೆಗಳು ಕನೆಕ್ಟ್ ಆಗಿದೆ. ಸೊ 80ಕ್ಕಿಂತ ಜಾಸ್ತಿ ಶಾಲೆಗಳಿದೆ. ಉಡುಪಿ, ದಕ್ಷಿಣ ಕನ್ನಡ, ತುಮಕೂರು, ಕೋಲಾರ, ಬೆಂಗಳೂರು, ಉತ್ತರ ಕನ್ನಡ, ನಮ್ಮ ಕರ್ನಾಟಕದಾದ್ಯಂತ. ನಮ್ಮ ಮಣಿಪಾಲದವ್ರದ್ದು ಏನಂದ್ರೆ ಅವರ ಪ್ರೆಸೆನ್ಸ್ ಎಲ್ಲೆಲ್ಲ ಇದೆ, ಅವರ ಹಾಸ್ಪಿಟಲ್ಗಳಾಗಿರ್ಲಿ, ಅವರ ಸಂಸ್ಥೆಗಳೇ ಆಗಿರ್ಲಿ, ಎಲ್ಲೆಲ್ಲಿದೆ ಅಲ್ಲಿ ಅವರಿಗೆ ಅದರ ಪ್ರಯೋಜನ ಸಿಗ್ಬೇಕು ಅಂತ. ಸೊ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಅವರ ಕರ್ಮಭೂಮಿಯೇ. ಸೊ ಇಲ್ಲಿ ಜಾಸ್ತಿ ಶಾಲೆಗಳು ಇದೆ. ಅದೇ ರೀತಿಯಲ್ಲಿ ಉತ್ತರ ಕನ್ನಡದಲ್ಲಿ ಸಹ ಕಳೆದ 2 ವರ್ಷದಿಂದ ನಡೀತಾ ಇದೆ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಈಗ ನಿಮ್ಮ ಸ್ಕೂಲಿಗೆ ಜಾಯಿನ್ ಆಗ್ಬೇಕಾದ್ರೆ ಪ್ರೊಸೀಜರ್ ಏನಿರುತ್ತೆ? ಶಾಲೆಗಳಿಗೆ ನಾವು ಹೇಗೆ ಇರ್ತದೆ ಅಂತ ಹೇಳಿದ್ರೆ, ನಾವು ಮುಂಚೆ ಏನ್ ಮಾಡಿದ್ರೆ ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಯಾವ ಶಾಲೆಗಳಲ್ಲಿ ಹಾಕ್ಬೋದು ಈ ಕಾರ್ಯಕ್ರಮ ಅಂತೇಳಿ ಹೇಳಿದ್ರು. ನಾವು ಶಾಲೆಗಳಿಗೆ ಅವರ ರಿಸೀವಿಂಗ್ ಕ್ಲಾಸ್ ರೂಮ್ ಅಂತ ಇರ್ತದೆ. ಅಲ್ಲಿ ಒಂದು ಪ್ರೊಜೆಕ್ಟರ್, ಕಂಪ್ಯೂಟರ್, ಟಿವಿ, ಇದು ಮೈಕ್, ಕ್ಯಾಮರಾ ಎಲ್ಲ ಹಾಕಿ ಕೊಡ್ತೇವೆ. ಸ್ಟುಡಿಯೋ ಶಾಲೆಯಲ್ಲಿ ಪಾಠ ಆಗುವಾಗ ಈ ರಿಸೀವಿಂಗ್ ಶಾಲೆಯಲ್ಲಿ ಮಕ್ಕಳು ಕೂತ್ಕೊಳ್ತಾರೆ. ಇದಕ್ಕೆ ಸಪರೇಟ್ ಅಡ್ಮಿಷನ್ ಅಂತೇಳಿ ಇಲ್ಲ. ಆ ಶಾಲೆಯಲ್ಲಿರುವ 9ನೇ ಮತ್ತೆ 10ನೇ ತರಗತಿಯ ಮಕ್ಕಳಿಗೆ ಅಲ್ಲಿಯ ಪಾಠ ಆಗ್ತದೆ. ಶಾಲೆಯ ಅವಧಿಯ 1 ಗಂಟೆ ಮೊದಲು, ಶಾಲೆಯ ಅವಧಿಯ 1 ಗಂಟೆ ನಂತರ. ಯಾಕಂದ್ರೆ ಶಾಲೆಯ ಪಾಠ ಆಗ್ಬೇಕು, ಶಾಲೆಯ ಪಾಠದ ಒಟ್ಟಿಗೆ ಈ ಪಾಠ ಮುಂದುವರಿಸ್ತದೆ ಅಂತೇಳಿ. ಸೊ ನಾವು ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಮತ್ತೆ ಇಂಗ್ಲಿಷ್, ಈ 4 ವಿಷಯಗಳನ್ನು ಹೇಳಿಕೊಡ್ತೇವೆ. ಶಾಲೆ ಜೂನಲ್ಲಿ ಶಾಲೆ ಪ್ರಾರಂಭ ಆಗುವಾಗ ನಮ್ಮ ಕಾರ್ಯಕ್ರಮ ಸಹ ಪ್ರಾರಂಭ ಆಗ್ತದೆ. ಅವರು ವಾರ್ಷಿಕ ಪರೀಕ್ಷೆ ಬರೆಯುವವರೆಗೆ ನಮ್ಮ ಕ್ಲಾಸ್ಗಳು ನಡೀತಾ ಇರ್ತದೆ. ಹಾಗಾಗಿ ಎಲ್ಲಿಯಾದ್ರೂ ಬರ್ಲಿಕ್ಕೆ ಆಗದಿದ್ರೆ ನಮ್ಮ ಕ್ಲೌಡ್ ಅಲ್ಲಿ ಸೇವ್ ಆಗಿರ್ತದೆ ಆ ಪಾಠ. ಅದನ್ನು ಆಮೇಲೆ ಸಹ ಅವರು ನೋಡ್ಬಹುದು, ಅದರದ್ದು ಕೂಡ ಉಪಯೋಗ ಪಡ್ಕೊಳ್ಬಹುದು. ಹಾಗೇನೆ ಈಗ ಶಾಲೆಗಳ ಆಯ್ಕೆ ನೀವು ಯಾವ ರೀತಿ ಮಾಡ್ಕೊಳ್ತೀರಿ? ಅವರೇ ಬಂದು ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ತಾರಾ ಅಥವಾ ಶಿಕ್ಷಣ ಇಲಾಖೆ ಮುಖಾಂತರ? ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ನಮ್ಗೊಂದು ಬಜೆಟ್ ಇರ್ತದೆ. ಒಂದು ಶಾಲೆಗೆ ಈ ಸಿಸ್ಟಮ್ಗಳನ್ನೆಲ್ಲ ಹಾಕೋದಂದ್ರೆ 1-2 ಲಕ್ಷದಷ್ಟು ಖರ್ಚಾಗ್ತದೆ. ಸೊ ಹಾಗಾಗಿ ಮೊದಲು ನಾವೆಂದ್ರೆ ಯಾವ ಶಾಲೆಗೆ ಎಲ್ಲ ಈ ಕಾರ್ಯಕ್ರಮ ಕೇವಲ ಸರ್ಕಾರಿ ಶಾಲೆಗಳಿಗೆ ಮಾತ್ರ, ಅಥವಾ ಏಡೆಡ್ ಶಾಲೆಗಳಂತ ಇದೆಯಲ್ಲ ಅವುಗಳಿಗೆ ಮಾತ್ರ. ಮೊದಲು ಯಾವ ಶಾಲೆ ತುಂಬಾ ಮಕ್ಕಳಿದ್ದಾರೆ ಅಂತ ನೋಡ್ತಾರೆ. ಯಾಕಂದ್ರೆ ಇಷ್ಟು ಖರ್ಚು ಮಾಡಿದ್ದು ಸ್ವಲ್ಪ ಜಾಸ್ತಿ ಮಕ್ಕಳಿಗೆ ತಲುಪಲಿ ಅಂತ. ಒಂದು ನಮ್ಗೆ ಇದಕ್ಕೆ ಸಂಪೂರ್ಣ ಸಹಕಾರ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಿಕ್ಷಣ ಇಲಾಖೆ. ನಾವು ಪ್ರಾರಂಭ ಮಾಡುವಾಗ ಡಾಕ್ಟರ್ ಅಶೋಕ್ ಕಾಮತ್ ಅಂತ ಇದ್ರು, ಅವರು BO ಆಗಿದ್ರು. ಅವರು ನಮ್ಗೆ ಶಾಲೆಗಳನ್ನು ಗುರುತಿಸ್ಲಿಕ್ಕೆ, ಇದು ಮಾಡ್ಲಿಕ್ಕೆ ಎಲ್ಲ ಅವರೇ ಸಹಾಯ ಮಾಡಿದ್ದು. ಈಗಲೂ ಸಹ ನಮ್ಮ ಹಿಂದೆ ಇದ್ದಾರೆ, ಅವರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಎಲ್ಲಿ ಹಾಕಿದ ನಂತರ ಅವರ ಹತ್ತಿರ ಇರುವ ಶಾಲೆಗಳು ಸಹ, ಮೇಡಮ್ ನಮಗೂ ಸಹ ಹಾಕಿ ಕೊಡ್ಬೋದಾ ಅಂತ. ನಂಗೆ ನೆನಪಿದೆ, ಪೆರವಾಜೆಯಲ್ಲಿ ಹರ್ಷಿಣಿ ಮೇಡಮ್ ಅಂತ ಒಬ್ರು ಇದ್ರು. ಅವರು ಈಗ ರಿಟೈರ್ಡ್ ಆಗಿದ್ದಾರೆ. ಬೇರೆ ಶಾಲೆಯಲ್ಲಿ ಇದ್ದದ್ದು ನೋಡಿ ನಮ್ಮ ಶಾಲೆಗೂ ಸಹ ಬೇಕು ಅಂತ ನನ್ನ ಹಿಂದೆ 2 ವರ್ಷ ಬಿದ್ದು ಅವರ ಶಾಲೆಗೆ ಹಾಕಿಸಿಕೊಂಡಿದ್ದಾರೆ. ಅಲ್ಲಿ ಈಗ ಸ್ಟುಡಿಯೋ ಸಮೇತವಾಗಿ ಕಾರ್ಕಳ ತಾಲೂಕಿನ ಶಾಲೆಗಳಿಗೆ ಅಲ್ಲಿಂದಲೇ ಲೈವ್ ಟೆಲಿಕಾಸ್ಟ್ ಆಗ್ತಾ ಉಂಟು. ಇಂಥ ಒಂದು ದೊಡ್ಡ ಒಂದು ಜವಾಬ್ದಾರಿಯುತ ಕಾರ್ಯಕ್ರಮವನ್ನ ಅದು ಪರಿಣಾಮಕಾರಿಯಾಗಿ ನಡೆಸಬೇಕಾದ್ರೆ ಒಬ್ಬರಿಬ್ಬರ ಕೈಲಿ ಸಾಧ್ಯ ಆಗ್ತಿಲ್ಲ.
ಇದಕ್ಕೆ ನಿಮ್ಮ ತಂಡ ನಮ್ಗೆ ಏನಾಯ್ತಂತ ಹೇಳಿದ್ರೆ, ನಾನು ಸ್ವತಃ ಕೆಮಿಸ್ಟ್ರಿ ಟೀಚರ್ ಆಗಿದ್ದೆ, ನಾನು ಪಾಠ ಮಾಡ್ತಾ ಇದ್ದೆ. ಅಲ್ಲದೆ ನಮ್ಗೆ ಶಿಕ್ಷಣ ಇಲಾಖೆಗಳು ಒಳ್ಳೊಳ್ಳೆ ಟೀಚರ್ಸ್ ಗಳನ್ನು ಸಹ ಸೂಚಿಸಿತ್ತು. ಅಂತ ಹೇಳಿದ್ರೆ ರಿಟೈರ್ಡ್ ಆದಂತಹ ಎಕ್ಸ್ಪೀರಿಯನ್ಸ್ ಇರುವ ಟೀಚರ್ಸ್ಗಳು ಅವರು ಬಂದ್ರು. ಮತ್ತೆ ಇಲ್ಲಿ ನಮ್ಮ ಉಡುಪಿ ದಕ್ಷಿಣ ಕನ್ನಡದಲ್ಲಿ PhD ಮಾಡ್ತಾ ಇರುವ ಮಕ್ಕಳು, ಅವರಿಗೆ 9ನೇ 10ನೇ ತರಗತಿಗಿಂತ ಜಾಸ್ತಿ ಇನ್ಡೆಪ್ತ್ ಅನಾಲಿಸಿಸ್ ಇರ್ತದೆ, ಅಂತವರು ಬಂದ್ರು. ಸೊ ಹಾಗಾಗಿ ಶಿಕ್ಷಣ ಇಲಾಖೆಯವರು ಸಹ ಸೂಚಿಸಿದ್ದವರು. ನಾವು ಶುರು ಮಾಡಿದ್ದೇವೆ ಅಂತ ಗೊತ್ತಾಗ, ನಾನು ಎಜುರೈಟ್ ಅಲ್ಲಿ ಇದ್ದಾಗ ನನಗೆ ತುಂಬಾ ಶಿಕ್ಷಕರ ಒಂದು ಕಾಂಟ್ಯಾಕ್ಟ್ಗಳು ಇತ್ತು, ಅವರು ಸಹ ನಮ್ಮಲ್ಲಿ ಬಂದ್ರು. ಸೊ ಹಾಗಾಗಿ ಟೀಚಿಂಗ್ ಒಂದು ವಿಭಾಗ, ಇನ್ನೊಂದು ಟೆಕ್ನಿಕಲ್ ಸಪೋರ್ಟ್. ನನ್ನ ಹತ್ರ ಸಾಧಾರಣ ಒಂದು 15 ಜನ ಫುಲ್ ಟೈಮ್ ಟೆಕ್ನಿಕಲ್ ಸಪೋರ್ಟ್ ಇದ್ದಾರೆ. ಪ್ರತಿಯೊಂದು ಸ್ಟುಡಿಯೋಗೆ ಕ್ಲಾಸ್ ಆಗುವಾಗ ಆನ್ ಮಾಡೋದು, ರೆಕಾರ್ಡ್ ಮಾಡೋದು, ಅಪ್ಲೋಡ್ ಮಾಡೋದು, ಎಡಿಟ್ ಮಾಡೋದು, ಇದನ್ನೆಲ್ಲ ಮಾಡ್ಲಿಕ್ಕೆ ಪ್ರತಿಯೊಂದು. ನಂತರ 8 ಸ್ಟುಡಿಯೋಗಳಿವೆ. ಈಗ 8 ಸ್ಟುಡಿಯೋಗೆ 8 ಟೆಕ್ನಿಕಲ್ ಸಪೋರ್ಟ್ ಇದ್ದಾರೆ, ಕೋಆರ್ಡಿನೇಟರ್ಸ್ ಇದ್ದಾರೆ ಟೀಚರ್ಸ್ ಗಳನ್ನು ಕೋಆರ್ಡಿನೇಟ್ ಮಾಡ್ಲಿಕ್ಕೆ. ಸೊ ಟೀಚಿಂಗ್ ಎಷ್ಟು ಇಂಪಾರ್ಟೆಂಟ್, ಆ ಬ್ಯಾಕ್ ಎಂಡ್ ವರ್ಕ್ ಮಾಡುವ ಇವರು ಎಲ್ಲ ಡಿಪ್ಲೊಮಾ ಆದವರು ಅಲ್ಲ, ತುಂಬಾ ಈ ಒಂದು ಮಹಾಮಾಯ ಫೌಂಡೇಶನ್ ಈ ಕಾರ್ಯಕ್ರಮದ ಮೂಲಕ ತುಂಬಾ ಉದ್ಯೋಗ ಸೃಷ್ಟಿ ಮಾಡಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಖುಷಿ ಆಯ್ತು ನಿಜವಾಗ್ಲೂ. ನಂದು ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಈಗ ನೀವು 8 ಸ್ಟುಡಿಯೋ ಅಂತ ಹೇಳಿದ್ರಿ, ಅದ್ರಲ್ಲಿ ಎಲ್ಲದರಲ್ಲೂ ರೆಕಾರ್ಡ್ ಮಾಡಿ ಅವರಿಗೆ ಎಲ್ಲ ಸ್ಟುಡಿಯೋದಲ್ಲಿ ಲೈವ್ ಟೆಲಿಕಾಸ್ಟ್, ಬಟ್ ಅಪ್ಲೋಡ್ ಆಗುವಾಗ ನಾನು ಹೇಳಿದೆ ಮತ್ತೆ ಸಹ ವಾಪಸ್ ಆವಾಗ ಎಡಿಟಿಂಗ್ ಎಲ್ಲ ಬೇಕಾದ್ರೆ, ಮತ್ತೆ ಕ್ಲಾಸಿನ ಮಧ್ಯದಲ್ಲಿ ಅನಿಮೇಷನ್ ಗಳನ್ನೆಲ್ಲ ತೋರಿಸಬೇಕಾದ್ರೆ, ಇದನ್ನೆಲ್ಲ ಮಾಡ್ಲಿಕ್ಕೆ PPT ಗಳನ್ನೆಲ್ಲ ಹಾಕಿ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಟೆಕ್ನಿಕಲ್ ಸಪೋರ್ಟ್ ಬೇಕಾಗ್ತದೆ ಅಲ್ಲಿ ಅಲ್ವಾ. ಒಟ್ಟಿನಲ್ಲಿ ನಿಜವಾಗ್ಲೂ ನಿಮ್ಮ ಒಂದು ಫೌಂಡೇಶನ್, ಮಣಿಪಾಲ್ ಫೌಂಡೇಶನ್ ನಿಜವಾಗ್ಲೂ ನಮಗೆ ಹೆಮ್ಮೆ ಅಂತ ಅನಿಸ್ತದೆ. ಅದರಲ್ಲೂ ವಿದ್ಯೆಗೆ ಸರ್ವಜ್ಞ ಹೇಳ್ತಾನೆ, ವಿದ್ಯೆಯುಳ್ಳವನ ಮುಖ ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದ ಮುಖ ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತ. ವಿದ್ಯೆ ಅನ್ನೋದೇ ಮುಖ್ಯ ಜೀವನದಲ್ಲಿ. ಅದರ ನಂತರ ನಮಗೆ ವಿದ್ಯೆ ಒಂದು ಪಡ್ಕೊಂಡ್ರೆ ಉದ್ಯೋಗ ತಾನಾಗಿ ಸಿಗ್ತದೆ, ಹಾಗೇನೆ ಉದ್ಯೋಗದಿಂದ ಆರೋಗ್ಯ ಇದೆಲ್ಲ ಬರ್ತದೆ ಅಂತ ಈ ರೀತಿಯಲ್ಲಿ ಯೋಚನಾ ಲಹರಿ ನಿಮ್ಮದು. ಅದು ಕೂಡ ಸರಿ ಇದ್ದಾನೆ ನಾವು ಅಂದ್ಕೊಳ್ಬೋದು. ಇದರ ಒಂದು ಕೆಲಸ ಕಾರ್ಯದಲ್ಲಿ ಮುಂದೆ ನಿಮ್ದು ಏನೆಲ್ಲ ಐಡಿಯಾಸ್ ಉಂಟಂತ ಕೇಳ್ಬೋದಾ? ನಾನು ನನ್ನದೊಂದು ವಿಶೇಷತೆ ಇದೆ, ನಾನು ನಾಳೆ ಏನಾಗ್ತದೆ ಅಂತ ಆಲೋಚನೆ ಮಾಡುದಿಲ್ಲ. ಯಾಕಂತ ಹೇಳಿದ್ರೆ ನಾವು ತುಂಬಾ ಪ್ಲಾನ್ಗಳು ಮಾಡ್ತೇವೆ, ಇದು ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ. ಅವನು ಮೇಲೆ ಕೂತ್ಕೊಂಡವ ಇದ್ದಾನಲ್ಲ, ನಮ್ಮ ಉಡುಪಿಯಲ್ಲಿ ಕೂತ್ಕೊಂಡಿದ್ದಾನೆ, ಕೃಷ್ಣ ಇದ್ದಾನೆ, ಅವನಿಗೆ ಗೊತ್ತುಂಟು ನೀನು ಕೆಲಸ ಮಾಡ್ತಾ ಹೋಗು, ನಾನು ನಿನಗೆ ದಾರಿ ತೋರಿಸ್ತಾ ಇರ್ತೇನೆ ಅಂತ. ನಾನು ಉಡುಪಿ ಕೃಷ್ಣನನ್ನು ಪ್ರೀತಿ ಮಾಡುವವಳು, ಅವನ ಭಕ್ತಿ ಅಲ್ಲ, ಅವನನ್ನು ಪ್ರೀತಿ ಮಾಡು. ಅವನು ನನ್ನ ಸಖನಾಗಿ, ನನ್ನ ಮಗುವಾಗಿ, ನನ್ನ ಪ್ರಿಯನಾಗಿ ಇದ್ದಾನೆ. ಸೊ ಅವನು ನೋಡಿಕೊಳ್ತಾನೆ ಅಂತ ಹೇಳುವಂತ. ನಾನು ತುಂಬಾ ಕೆಲಸ ಮಾಡಬೇಕು, ಸಣ್ಣದಿರುವಾಗ ಅದು ಸಾಧಿಸ್ತೇನೆ, ಇದು ಸಾಧಿಸ್ತೇನೆ ಅಂತೇಳಿ ಆಸೆ ಇತ್ತು. ಆದ್ರೆ ನಂಗೆ ಗೊತ್ತಿಸು ಸಾಧನೆ ಮಾಡ್ಲಿಕ್ಕೆ ಅವನು ಇಚ್ಛೆ ಮಾಡಬೇಕು, ಅವನು ಮಾರ್ಗ ತೋರಿಸ್ತಾನೆ. ಅವನು ಮಾರ್ಗ ತೋರಿಸಿದಾಗ ನಾನು ಇಂಟರ್ವ್ಯೂ ಕೊಡ್ತೇನೆ ಅಂತ ಅಂದ್ಕೊಂಡಿರ್ಲಿಲ್ಲ, ಇದ್ರ ಬಗ್ಗೆ ಮಾತನಾಡ್ತೇನೆ ಅಂತ ಹೇಳಿಲ್ಲ. ಮಹಾಮಾಯ ಫೌಂಡೇಶನ್ ನ ಬಗ್ಗೆ ಪೇಪರ್ ಅಲ್ಲಿ ಎಲ್ಲೂ ಬರುವುದಿಲ್ಲ, ನಾವು ಸಾಧನೆ ಮಾಡಿದ್ದೇವೆ ಅಂತ ಎಲ್ಲೂ ಹಾಕುದಿಲ್ಲ. ಆದ್ರೆ ನಮ್ಗೆ ವಿದ್ಯಾರ್ಥಿಗಳು ಸಿಗ್ತಾ ಇರ್ತಾರೆ, ಮಕ್ಕಳು ಬರ್ತಾ ಇರ್ತಾರೆ. ನಮ್ಮ PUC ಕಾರ್ಯಕ್ರಮ ಸಹ ಇದೆ, ಫಸ್ಟ್ PUC ಸೆಕೆಂಡ್ PUC ಕಾರ್ಯಕ್ರಮ ನಮ್ಮ ಆಫೀಸಲ್ಲಿ ಆಗ್ತದೆ. ನನಗೆ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿಯಲ್ಲೇ ಜನರು ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ತುಂಬಾ ನನ್ಗೆ ಬೇರೆ ಕಡೆಯಲ್ಲಿ ನಾನು ಫೇಮಸ್ ಆಗ್ಬೇಕು, ನನ್ಗೆ ಜನ ಇದು ಮಾಡ್ಬೇಕಂತ ಆಸೆ ಆಕಾಂಕ್ಷೆಗಳು ಮುಂಚೆ ಇತ್ತು, ಈಗ ಇಲ್ಲ. ಈಗ ನನ್ಗೆ ಅನ್ಕೊಂಡಿದೆ ನಮ್ಗೆ ಏನು ಬರ್ಬೇಕು, ನಮ್ಗೆ ಎಷ್ಟು ಅವ್ನು ಬರ್ದಿಟ್ಟಿದ್ದಾನ ಅಷ್ಟು ಖಂಡಿತ ಸಿಗ್ತದೆ. ಅದೇ ಜೀವನದ ಪ್ರಬುದ್ಧತೆ, ಜೀವನದಲ್ಲಿ ಮಾಗುವುದಂದ್ರೆ ಇದೆ. ಅದೇ ಈಗ ಆಗಿದೆ ಅಂತ ಕಾಣ್ತದೆ. ಮುಂಚೆ ನಾನು ಸಾಧನೆ ಇದು ಮಾಡ್ತೇನೆ ಅದು ಮಾಡ್ತೇನೆ ಅಂತ ಹೇಳೋಳು, ಈಗ ನಂಗೆ ಹಲವು ವರ್ಷಗಳಲ್ಲಿ ನಂಗೆ ಅನಿಸ್ತಾ ಇದೆ, ನಾವು ನಮ್ಮ ಕೆಲಸ ಮಾಡ್ತಾ ಹೋದ್ರೆ ಮುಂದೆ ಏನಾಗಬೇಕು ಅದಕ್ಕೆ ಸರಿಯಾದ ದಾರಿ ಅವನು ತೋರಿಸ್ತಾನೆ, ವೇದಿಕೆ ಸಿಗ್ತದೆ ಖಂಡಿತ. ಇನ್ನೊಂದು ಪ್ರಶ್ನೆ ನಂದು ಏನಂತ ಹೇಳಿದ್ರೆ, ನೀವು ಇದರೊಟ್ಟಿಗೆ ನೀವು ದೇವಸ್ಥಾನಗಳ ದರ್ಶನವನ್ನ ಮಾಡಿದಿರಿ, ಸಂದರ್ಶನಗಳನ್ನ ಮಾಡಿ ಅದರ ಬಗ್ಗೆ ವಿವರಣೆಗಳನ್ನ ಹಾಕ್ತಾ ಇದ್ರಿ. ಸುಮಾರು ಒಂದು 2050ವರೆಗೆ ದೇವಸ್ಥಾನ ಸಂದರ್ಶನ ಮಾಡಿದಿರಿ ಅಂತ ಹೇಳಿದ್ರಿ. ಹಾಗೇನೆ ದಿನಕ್ಕೊಂದರಂತೆ ಅದರ ವಿವರಣೆ ಪೋಸ್ಟ್ ಮಾಡ್ತಾ ಇದ್ರಿ ವಿತ್ ಅದು ಫೋಟೋಸ್ ಎಲ್ಲ. ಹಾಗೆ ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನನಗೆ 2019ರಲ್ಲಿ 40 ವರ್ಷ ಆಯ್ತು. ನನ್ನ ಪ್ರಾಯ ಹೇಳ್ತಾ ಇದ್ದೇನೆ, ಕೆಲವರು ನನ್ಗೆ 50-60 ಅಂತ ಎಣಿಸೋದು ಬೇಡ. ಸೊ 40 ವರ್ಷ ಆಗುವಾಗ ನನ್ಗೊಂದು ಆಸೆ ಇತ್ತು. ನಾನು ಕಿರಣ್ ಆಚಾರ್ಯ ಅಂತ ನಿಮ್ಗೆ ಗೊತ್ತಿರಬಹುದು, ನಮ್ಮ VS ಆಚಾರ್ಯ ಅವರ ಮಗ. ಅವರು 50 ವರ್ಷ ಆಗುವಾಗ ಒಂದು ಫೇಸ್ಬುಕ್ ಅಲ್ಲಿ ಆಗಿದೆ 50 ಪ್ಲೇಸಸ್ ಟು ವಿಸಿಟ್ ವೆನ್ ಐ ಟರ್ನ್ 50 ಅಂತ. ಅಂದ್ರೆ ಅವರು ವಿದೇಶಗಳನ್ನೇ ಜಾಸ್ತಿ ಪ್ರಯಾಣ ಮಾಡಿದ್ರು. ನನಗೆ ವಿದೇಶಕ್ಕೆ ಪ್ರಯಾಣ ಮಾಡುವಂತ ಅವಕಾಶ ಇಲ್ಲ. ಸೊ ನಾನು 40 ಆಗುವಾಗ ನನ್ಗೊಂದು ಮನಸ್ಸು ಬಂತು, 40 ಟೆಂಪಲ್ಸ್ ಟು ವಿಸಿಟ್ ವೆನ್ ಐ ಟರ್ನ್ 40 ಅಂತ. ಅಂದ್ರೆ ಇಷ್ಟರವರೆಗೆ ನಾನು ನೋಡದಂತಹ 40 ದೇವಸ್ಥಾನಗಳನ್ನು ನಾನು ಈ ಒಂದು ವರ್ಷದಲ್ಲಿ ನೋಡಬೇಕು ಅಂತ ಒಂದು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಂಡಿದೆ. ಆ ಸಮಯದಲ್ಲಿ ನಮ್ಗೆ ದೇವರ ಆಶೀರ್ವಾದ ಬದ್ರಿ
ಕ್ಷೇತ್ರಕ್ಕೆ ಹೋಗುವ ಒಂದು ಅವಕಾಶ ಸಿಕ್ಕಿತ್ತು. ನಾವು ಅಲ್ಲಿಗೆ ಹೋಗ್ತಾ ಇರುವಾಗ ನಮ್ಮ ಮನೆಯಲ್ಲಿ ನಮ್ಮ ಕೆಲವರು ಹಿರಿಯರು ಇದ್ದಾರೆ. ಒಬ್ಬರಲ್ಲಿ ನಮ್ಮ ನಳಿನ್ ಮಾಯಿ ಅಂತ ಇದ್ದಾರೆ, ನಮ್ಮ ಊರಿಗೆ ನಮ್ಮ ಊರು ಸಂಬಂಧಿಕರವರು. ಅವರು ನನ್ಗೆ ಹೇಳಿದ್ರು, ಉಷಾ ನೀವು ಅಲ್ಲಿ ಹೋಗ್ತಾ ಇದ್ದೀರಾ, ನಮ್ಗಂತೂ ಹೋಗ್ಲಿಕ್ಕೆ ಆಗುದಿಲ್ಲ, ನೀವು ಅಲ್ಲಿ ಹೋದಾಗ ಫೋಟೋ ಎಲ್ಲ ತೆಗೆದ್ರೆ ನನಗೆ ಕಳಿಸು ಅಂತ ಹೇಳಿದ್ರು. ನನಗೆ ಬರೆಯುವ ಹವ್ಯಾಸ, ಓದುವ ಅಭ್ಯಾಸ, ಬರೆಯುವ ಹವ್ಯಾಸ ಇರುವ ಕಾರಣ ನಾವು ಎಲ್ಲೆಲ್ಲ ಓದುವ ಅಲ್ಲಿಯ ಫೋಟೋ ತೆಗೆದು ಅಲ್ಲಿಯ ವಿವರಣೆಗಳನ್ನು ಬರೆದು ಇದು ಈ ಸ್ಥಳ ಪುರಾಣ ಇದು ಹೀಗಿದೆ ಅಂತೇಳಿ ಬರೆದು ಕಳಿಸ್ಲಿಕ್ಕೆ ನಾನು ಇದು ಮುಗಿಸಿಕೊಂಡು ಹೊರಗೆ ಬರುವಾಗ, ಅಂದ್ರೆ ಈ ಪ್ರೋಗ್ರಾಮ್ ಮುಗಿಸಿಕೊಂಡು ನಾವು ವಾಪಸ್ ಬರುವಾಗ ನಮ್ಗೆ ಅವರದೊಂದು ಮೆಸೇಜ್ ಬಂತು. ನನ್ಗೆ ಎಷ್ಟು ಚೆನ್ನಾಗಿ ಆಯ್ತು ಅಂತ ಹೇಳಿದ್ರೆ, ನಾನೇ ಇದು ಒಂದು ಜಾಗವನ್ನು ಸಂದರ್ಶನ ಮಾಡಿ ಬಂದಾಗ ಆಯ್ತು ಉಷಾ ಅಂತ ಹೇಳಿದ್ರು. ಆವಾಗ ನಂಗೊಂದು ಆಲೋಚನೆ ಬಂತು, ಇದನ್ನು ಯಾಕೆ ಇಲ್ಲಿ ಮಾತ್ರ ಇಡಬೇಕು, ಇನ್ನು 4 ಜನರಿಗೆ ಇದರ ವಿವರಣೆ ಗೊತ್ತಾಗ್ಲಿ, ಹೋಗ್ಲಿಕ್ಕೆ ಆಗದವರಿಗೆ ಅದು ಗೊತ್ತಾಗ್ಲಿ, ಅಥವಾ ಹೋಗುವವರಿಗೆ ಹೇಗೆ ಹೋಗ್ಬಹುದು ಅಂತ ಗೊತ್ತಾಗ್ಲಿ ಅಂತೇಳಿ ನಾನು ಫೇಸ್ಬುಕ್ ಅಲ್ಲಿ ಡಿಸೆಂಬರ್ 9, 2019 40 ದೇವಸ್ಥಾನಗಳನ್ನು ನಾನು ವೀಕ್ಷಿಸಿದ ದೇವಸ್ಥಾನಗಳ ಬಗ್ಗೆ ಬರೀತೇನೆ ಅಂತ ಅದನ್ನು 1, 2, 3, 4 ಸಂಖ್ಯೆ ಕೊಟ್ಟು 40 ಪೋಸ್ಟ್ ಮಾಡಿದ್ರು. ಅದು ಏನಾಯ್ತು, ನನ್ನ ತಮ್ಮ ಹೇಳಿದೆವು, ಅಕ್ಕ ನೀನು 40 ಮಾಡಬೇಡ 100 ಮಾಡು ಅಂತ ಹೇಳಿದ್ರು. ನಾನು ಅದಕ್ಕಿಂತ ಮುಂಚೆ ಸಹ ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಕೆಲಸದ ನಿಮಿತ್ತ ನಾನು ಬೇರೆ ಬೇರೆ ಊರಿಗೆ ಹೋದಾಗ ಒಂದು ದೇವಸ್ಥಾನಕ್ಕೆ ಹೋಗುದು. ನನ್ಗಂದ್ರೆ ದಿನ ಒಂದು ವಿಷ್ಣು ಸಹಸ್ರನಾಮ ಓದೋ ಅಭ್ಯಾಸ ಇದೆ. ಮನೆಯಲ್ಲೂ ಓದ್ತೇನೆ, ಆದ್ರೆ ದೇವಸ್ಥಾನಕ್ಕೆ ಹೋಗೋದು ಅಭ್ಯಾಸ, ಕೃಷ್ಣನನ್ನು ನೋಡಿ ಹೇಳೋದು. ಸೊ ಬೇರೆ ಊರಿಗೆ ಹೋದಾಗ ಅಲ್ಲಿರುವ ದೇವಸ್ಥಾನಗಳನ್ನು ಹುಡುಕಿ ಹೋಗಿ ಅಭ್ಯಾಸ ಇತ್ತು. ಸೊ ಹಾಗಾಗಿ 40 ಇದ್ದದ್ದು 100 ಆಯ್ತು. 100 ಆದ ನಂತರ ನನ್ನ ಗಂಡ ಹೇಳಿದ 500 ಮಾಡ ಅಂತ. 500 ಆಯ್ತು. ಅದರಿಂದಾಗಿ 500 ಆಯ್ತು, 1000 ಆಯ್ತು. ನಿನ್ನೆಗೆ 2054 ಆಗಿದೆ. ಇದರ ಅರ್ಥ ನಾನು 2054 ಅಲ್ಲ, ನಾನು ಇನ್ನೂ ತುಂಬಾ ದೇವಸ್ಥಾನಗಳನ್ನು ನೋಡಿದ್ದೇನೆ. ಪೋಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿ ಈಗ 5 ವರ್ಷ ಆಯ್ತು, ಡಿಸೆಂಬರ್ ಅಲ್ಲಿ 6 ವರ್ಷ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ, ನಮ್ಮ ಕೆಲಸದಿಂದಾಗಿ ಆಗಿರ್ಲಿ, ಅಥವಾ ನಾವು ತಿರುಗ್ಲಿಕ್ಕಾಗಿ ಹೋಗುವಾಗ, ಪ್ರವಾಸಕ್ಕೆ ಹೋದಾಗ, ತೀರ್ಥಕ್ಷೇತ್ರಕ್ಕೆ ಹೋದಾಗ ನೋಡಿದ ದೇವಸ್ಥಾನಗಳನ್ನೆಲ್ಲ ನಾನು ಬರೆದು ನನ್ನ ಒಂದು ಸಂಗ್ರಹಾಲಯ ಮಾಡಿಬಿಟ್ಟಿದ್ದೇನೆ. ಕಂಪ್ಯೂಟರ್ ಅಲ್ಲಿ ಇದೆ ಎಲ್ಲ. ಸೊ ಒಂದೊಂದು ದಿವಸ ಪೋಸ್ಟ್ ಮಾಡ್ತೇನೆ. ಯಾವಾಗ್ಲೂ ನಿನ್ನೆ ನಾನು ತಮಿಳ್ನಾಡಿನ ದೇವಸ್ಥಾನ ಬಂದ್ರೆ, ನಾನು ನಿನ್ನೆ ತಮಿಳ್ನಾಡಲ್ಲಿ ಇರ್ಲಿಲ್ಲ, ಯಾವಾಗ ಹೋಗಿದ್ದೇನೋ ಆಗ ಚೆನ್ನಾಗಿ ನೋಟ್ ಡೌನ್ ಮಾಡಿ ಡೈರಿ ಬರೆಯುವ ಅಭ್ಯಾಸ ಇದೆ ನನಗೆ. ಒಟ್ಟಿಗೆ ಮಾಡಿ ಇಟ್ಟಿರ್ತೇನೆ, ಒಂದೊಂದೇ ದಿವಸಕ್ಕೆ ಪೋಸ್ಟ್ ಮಾಡ್ತಾ ಇದ್ದೇನೆ. ಎಷ್ಟವರೆಗೆ ಮಾಡ್ತೇನೆ ಗೊತ್ತಿಲ್ಲ, ಕೃಷ್ಣ ನೋಡಿಕೊಳ್ತಾನೆ. ಹೋಗೋ ಅಭ್ಯಾಸ ಇದೆ, ದೇವರು ಅವಕಾಶ ಮಾಡಿ ಕೊಟ್ಟಿದ್ದಾನೆ, ನೋಡ್ತಾ ಇದ್ದೇನೆ. ತುಂಬಾ ಜನ ಅದನ್ನು ಇಷ್ಟಪಡ್ತಾರೆ, ತುಂಬಾ ಜನ ಇವಳಿಗೆ ಬೇರೆ ಕೆಲಸವೇ ಇಲ್ಲ ಅಂತ ಹೇಳ್ತಾರೆ. ನಿಮಗೆ ಫೀಡ್ಬ್ಯಾಕ್ ಹೇಗೆ ಬಂದಿದೆ ಅಂತ ನಾನು ನಿಮ್ಗೆ ಹೇಳ್ತೇನಲ್ಲ, ಜಗತ್ತಲ್ಲಿ ಒಂದು ಸೆಂಟೆನ್ಸ್, ಇದನ್ನು ಹೇಳಿದ್ರೆ ಕೆಲವರಿಗೆ ಬೇಸರ ಅನಿಸ್ಬೋದು, ಐ ವಾಂಟ್ ಎವ್ರಿಬಡಿ ಟು ಡೂ ವೆಲ್ ಬಟ್ ನಾಟ್ ಬೆಟರ್ ದೆನ್ ಮೀ ಅಂತ. ಜಗತ್ತು ಹೇಗಿದೆ ಅಂತ ಹೇಳಿದ್ರೆ, ಎಲ್ಲರೂ ಚೆನ್ನಾಗಿ ಆಗ್ಬೇಕು ಬಟ್ ನನ್ನಕ್ಕಿಂತ ಚೆನ್ನಾಗಿ ಆಗ್ಬಾರ್ದು ಅಂತ. ಇದು ನಾನು ತುಂಬಾ ಕಡೆಯಲ್ಲಿ ನೋಡಿದ್ದೇನೆ. ಆದ್ರೆ ಇನ್ನೊಂದು ವರ್ಗ ಇದೆ, ನಾನ್ ಚೆನ್ನಾಗಿಲ್ಲದಿದ್ರು ಅಡ್ಡಿ ಇಲ್ಲ, ನನ್ನ ಒಟ್ಟಿಗಿರುವವರು ಚೆನ್ನಾಗಾಗ್ಬೇಕು ಅಂತ. ನನ್ನ ತಂದೆ, ದೊಡ್ಡಪ್ಪ ಅವರೆಲ್ಲ ಕರ್ಮಯೋಗಿಗಳು. ಅವರ ಬಗ್ಗೆ ಆಲೋಚನೆ ಮಾಡದೆ ಬೇರೆಯವರಿಗೆ ಚೆನ್ನಾಗಿ ಮಾಡ್ಲಿಕ್ಕೆ ಇಷ್ಟಪಟ್ಟು, ನನ್ನ ಅತ್ತೆ ಮಾವ ಎಲ್ಲ ಕರ್ಮಯೋಗಿಗಳು. ಅವರ ಒಂದು ಸ್ವಲ್ಪ ಇದು ನನ್ಗೆ ಬಂದಿದೆ, ನಾನು ಚೆನ್ನಾಗಿ ಮಾಡಬೇಕು ಬಟ್ ನಾನು ಬೇರೆಯವರಿಗೆ ಚೆನ್ನಾಗಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳುವಂಥದ್ದು ನನಗೆ ಇದೆ. ಆ ಮಹಾಮಾಯ ಫೌಂಡೇಶನ್ ಧ್ಯೇಯವೇ ಅದು, ಸಮಾಜದಲ್ಲಿ ಎಲ್ಲರೂ ಉದ್ಧಾರ ಆಗ್ಬೇಕು ಅಂತ. ನನ್ನ ಅತ್ತೆ ಕೆಲಸ ಮತ್ತೆ ಮಾವ ಮನೆ ಕೆಲಸ ಅಂದ್ರೆ ಮನೆಯಲ್ಲಿ ಒಂದು ಮೆಸ್ ಇಟ್ಕೊಂಡು ಊಟ ಬಡಿಸ್ತಿದ್ರು. ಮನೆಯಲ್ಲಿ ದುಡ್ಡು ಕೊಡ್ಲಿಕ್ಕೆ ಆಗದವರಿಗೆ ಸಹ ಅನ್ನ ಬಡಿಸಿದಂತಹ ಮನೆ ನಮ್ಮದು. ಸೊ ಅಂತಹ ಸಂಸ್ಕಾರ ಇರುವ ಮನೆಯಲ್ಲಿ ನಾನು ಏನು ಹೇಳುದು ಅಂತ ಹೇಳಿದ್ರೆ, ದೇವಸ್ಥಾನಗಳ ಬಗ್ಗೆ ಬರೆಯುವುದು ನನಗೆ ಫೇಮ್ ಸಿಗ್ಬೇಕು ಅಥವಾ ನಾನು ದೇವಸ್ಥಾನವನ್ನು ತಿರುಗಿದ್ದೇನೆ ಅಂತ ತೋರಿಸ್ಲಿಕ್ಕಲ್ಲ. ಇದು ನನಗೊಂದು ಸಂತೋಷ ಕೊಡುವಂತಹ ವಸ್ತು. ನಾನು ಸ್ವಯಂ ತೃಪ್ತಿಗಾಗಿ ಮಾಡ್ತಾ ಇದ್ದೇನೆ ವಿನ ಇದಿಲ್ಲ. ತುಂಬಾ ಜನ ಹಾಗೆ ಹಾಕುದ್ರಿಂದ ಬೇರೆಯವರಿಗೆ ತುಂಬಾ ಜನ ನನಗೆ ಎಲ್ಲಕ್ಕಿಂತ ಖುಷಿ ಆದದಂದ್ರೆ, ಕೆಲವು ತುಂಬಾ ಪಾಳು ಬಿದ್ದ ದೇವಸ್ಥಾನಗಳನ್ನು ನಾನು ಹೋಗಿ ಅಯ್ಯೋ ನಮ್ಮ ದೇವಸ್ಥಾನಗಳ ಸ್ಥಿತಿ ಹೀಗಿದೆಯಾ ಅಂತ ಬರೆದಾಗ ನನಗೆ ಎಷ್ಟೋ ಜನ ಅದಕ್ಕೆ ಸ್ಪಂದಿಸಿ ಆ ದೇವಸ್ಥಾನಗಳು ಉದ್ಧಾರ ಆದದ್ದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ಮತ್ತೆ ಯಾರು ನೋಡದಂತಹ ದೇವಸ್ಥಾನಗಳು, ಅಯ್ಯೋ ನಮ್ಮ ಸುತ್ತಮುತ್ತಲೇ ಇಷ್ಟು ಚಂದ ದೇವಸ್ಥಾನ ಇದೆಯೋ ಅಂತೇಳಿ ಹೋಗಿ ನೋಡಿದಂತಹ ದೇವಸ್ಥಾನ. ಸೊ ಇದು ಒಂದು ಸಂತೋಷ ಕೊಡುವ ವಿಷಯ. ಮತ್ತೆ ಕೆಲವರು ನಾನು ಹೇಳಿದ ಹಾಗೆ ದೇವಸ್ಥಾನಕ್ಕೆ ಹೋದ್ರೆ ಮಾತ್ರ ದೇವರು ಸಿಗುದು, ಮನೆಯಲ್ಲಿ ಭಕ್ತಿ ಸಿಗುದಿಲ್ಲ. ನಿಮ್ಗೆ ಮನೆಯಲ್ಲೂ ಸಿಗ್ತದೆ, ಇದು ಶಾಲೆಯಲ್ಲಿ ಹೋಗಿಯೇ ಪಾಠ ಕಲಿಬೇಕಾ, ಮನೆಯಲ್ಲಿ ಪಾಠ ಕಲಿತ್ರೆ ಆಗುದಿಲ್ಲ ಅಂತ ಹೇಳಿದಕ್ಕೆ ಅರ್ಥ ಉಂಟಾ? ನಿಮ್ಮ ಮನಸ್ಸಿಗೆ ದೇವಸ್ಥಾನ ಅಂತ ಹೇಳಿದ್ರೆ ಅದೊಂದು ಶಕ್ತಿ ಕೇಂದ್ರ, ಗೊತ್ತಾಯ್ತಾ? ಹಿಂದಿನವರು ದೇವಸ್ಥಾನ ಕಟ್ಟುವಾಗ ಅದಕ್ಕೊಂದು ಸ್ಟ್ರಕ್ಚರ್ ಹಾಕಿ ಕಟ್ಟಿರ್ತಾರೆ. ಈ ರೀತಿ ಕಟ್ಟಿದ್ರೆ ಇಂಥ ಶಕ್ತಿಯಲ್ಲಿ ಜಾಗೃತ ಆಗ್ತದೆ ಅಂತ ಹೇಳಿ. ಹಾಗೆ ಅವರು ಹೊರಸುತ್ತು ಕಟ್ಟುವಾಗ, ಒಳ ಒಂದು ಗರ್ಭಗುಡಿ ಕಟ್ಟುವಾಗ ಪ್ರತಿಯೊಂದಕ್ಕೂ ಒಂದು ಅಳತೆ, ಪ್ರಮಾಣ, ಆಯ ಅಂತೆಲ್ಲ ಹೇಳ್ತಾರಲ್ಲ, ಅದನ್ನೆಲ್ಲ ಹಾಕಿ ಈ ರೀತಿ ಬಂದಾಗ ಅದರಲ್ಲಿ ಒಂದು ಈ ರೀತಿಯ ಶಕ್ತಿ ಆಗಿರ್ತದೆ. ನಮಗೆ ಆ ಶಕ್ತಿ ಬೇಕು ಅಂದ್ರೆ ನಾವು ಮನೆಯಲ್ಲಿ ಕೂತ್ರೆ ಸಿಗುದಿಲ್ಲ, ಅದು ಆ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಸಿಗುದು. ಮತ್ತೆ ಇನ್ನೊಂದು ಪಾಸಿಟಿವ್ ಎನರ್ಜಿ.
ನಾನು ದೇವಸ್ಥಾನಕ್ಕೆ ಹೋದಾಗ ತುಂಬಾ ಜನ ನಾನು ಗಮನಿಸ್ತೇನೆ, ಅವರಿಗೆ ಬೇಗ 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 ಹೋಗ್ಬೇಕು, ಬೇಗ ಬೇಗ ದೇವರನ್ನು ನೋಡ್ಬೇಕು, ಬೇಗ ಊಟಕ್ಕೆ ಹೋಗ್ಬೇಕು, ಅಲ್ಲಿ ಅನ್ನ ಪ್ರಸಾದ ಇದ್ರೆ ಬೇಗ ಬೇಗ ಇತ್ತು. ನಾನು ಮುಂಚೆ ಹಾಗೆ ಇದ್ದೆ, ನಾನು ಒಪ್ಪಿಕೊಳ್ತೇನೆ. ಆದ್ರೆ ನಾನು ಒಂದು ಸಲ ಕೊಲ್ಲೂರು ದೇವಸ್ಥಾನದಲ್ಲಿ ಒಂದು ಲೈನಲ್ಲಿ ನಿಂತೆ 1 ಗಂಟೆಗಿಂತ ಜಾಸ್ತಿ ಆಯ್ತು. ಆವಾಗ ಒಬ್ರು ನನ್ನ ಹತ್ತಿರ ಇದ್ದ ಒಬ್ಬರ ಅಮ್ಮ ಒಬ್ರು ಪ್ರಾಯದವರು ಹೇಳ್ತಾ ಇದ್ರು, ನಾನು ಕೇಳಿಸ್ಕೊಂಡೆ, ಈ ಇಡೀ ಸುತ್ತಿನಲ್ಲಿ ಅವಳ ಶಕ್ತಿ ಇದೆ, ಈ ಇಡೀ ಸುತ್ತಿನಲ್ಲಿ ಅವಳಿದ್ದಾಳೆ, ಕೊಲ್ಲೂರು ಮೂಕಾಂಬಿಕೆ ಇದ್ದಾಳೆ, ಅವಳು ಕೃಪಾಕಟಾಕ್ಷದಿಂದ ನಮ್ಮನ್ನು ನೋಡ್ತಾ ಇದ್ದಾಳೆ. ನೋಡ್ತಾ ಇರುವಾಗ ನಾವು ಗಲಾಟೆ ಮಾಡ್ತಾ ಇದ್ದೇವೆ, ಕೋಪ ಮಾಡ್ಕೊಳ್ತಾ ಇದ್ದೇವೆ, ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾಳೆ, ಅದನ್ನು ಸಹ ನೋಡ್ತಾ ಇದ್ದಾಳೆ. ಇಲ್ಲಿ ನಿಂತು ಆ ಪ್ರಾಂಗಣದಲ್ಲಿ ನಿಂತು ಕಣ್ಣು ಮುಚ್ಚಿದ್ರು ಅವಳು ಎಲ್ಲಿ ನಿಂತು ಬೇಡಿಕೊಂಡ್ರು ಸಹ ಅವಳು ನೋಡ್ತಾ ಇರ್ತಾಳೆ ಅಂತ. ಸೊ ಈಗ ನನಗೆ ನಾನು ಹೇಳೋದಾದ್ರೆ ಪೇಷನ್ಸ್, ಸಂಯಮ ಜಾಸ್ತಿ ಆಗಿದೆ. ಏಕೆಂದ್ರೆ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಮನಸ್ಸು ಚೆನ್ನಾಗಿ ಮಾಡ್ಕೊಳ್ಬೇಕು, ಪಾಸಿಟಿವ್ ಎನರ್ಜಿ ಅಬ್ಸರ್ವ್ ಮಾಡ್ಬೇಕಂತ ಹೋದವರು ಅಲ್ಲಿ ಇನ್ನೂ ಕೆಟ್ಟನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ನಾವು ತುಂಬಾ ಜನ. ಬಟ್ ಆ ಒಂದು ಪ್ರಾಂಗಣದಲ್ಲಿ ಇದ್ರೇನೆ ಆ ಶಕ್ತಿ, ನೀವು ಹೇಳಿದಾಗೆ ಪಾಸಿಟಿವ್ ವೈಬ್ರೇಷನ್. ನಮ್ಮ ವಿಜ್ಞಾನ ದೇವಸ್ಥಾನಗಳು ನಮ್ಮ ಇತಿಹಾಸದ ಕಸ್ಟೋಡಿಯನ್ ಆಫ್ ಹಿಸ್ಟ್ರಿ ಅಂತ ಹೇಳ್ತೇವೆ. ಅಲ್ಲದೆ ನಾವು ನಮ್ಮ ಸುತ್ತಮುತ್ತಲಿರುವ ಕೆಲವು ದೇವಸ್ಥಾನಗಳು ಎಂತದ ಹೇಳ್ತಾರೆ, ಆರ್ಕಿಟೆಕ್ಚರಲ್ ಮಾರ್ವಲ್ಸ್ಗಳು. ಬೃಹದೀಶ್ವರ ದೇವಸ್ಥಾನ ಆಗಿರ್ಲಿ, ಬೇಲೂರು ಆಗ್ಲಿ, ಹಳೆಬೀರಾಗ್ಲಿ, ಹಂಪಿ ಆಗ್ಲಿ, ಎಲ್ಲಾ ದೇವಸ್ಥಾನಗಳು ಎಷ್ಟು ಫೈನೆಸ್ಟ್ ವರ್ಕ್. ಈಗ ಮೆಷಿನಲ್ಲಿ ಮಾಡ್ಲಿಕ್ಕೆ ಆಗದನ್ನು ಕೈಯಲ್ಲಿ ಕೆತ್ತಿ ಮಾಡಿದಂತಹ ದೇವಸ್ಥಾನಗಳಿದೆ. ಮತ್ತೆ ಕೆಲವೊಂದು ದೇವಸ್ಥಾನಗಳಲ್ಲಿ ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಆಗದೇ ಇರುವಂತ ವಿಷಯಗಳನ್ನ ಶಿಲ್ಪದಲ್ಲಿ ಕೆತ್ತಿರ್ತಾರೆ ಅವರು. ಈಗ ವಿಡಿಯೋಸ್ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ನೋಡ್ತಾರೆ, ಕಲಿತಾರೆ, ಅದು ಬೇರೆ ಪ್ರಶ್ನೆ. ಬಟ್ ಅಲ್ಲಿ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಒಂದು ಶಕ್ತಿ ಕೇಂದ್ರ, ಮತ್ತೊಂದು ಜ್ಞಾನ ಸಂಪಾದನಾ ಕೇಂದ್ರ. ಮುಂಚೆ ದೇವಸ್ಥಾನಗಳನ್ನು ಕಟ್ಟಿದಾಗ ಆ ದೇವಸ್ಥಾನಗಳೊಟ್ಟಿಗೆ ಗುರುಕುಲಗಳು ಇರ್ತಿತ್ತು, ಅಲ್ಲಿಯೇ ಪಾಠಗಳನ್ನು ಕಲಿಸ್ತಿದ್ರು. ಒಬ್ಬ ರಾಜನಿಗೆ, ಈಗ ನಮ್ಮ ಕೃಷ್ಣದೇವರಾಯರಿಗೆ ಯಾರು ಕೊಟ್ಟದ್ದು, ವಿದ್ಯೆ ಕೊಟ್ಟದ್ದು ಅಂದ್ರೆ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಒಬ್ಬ ರಾಜಗುರು ಸಮೇತ ದೇವಸ್ಥಾನದ ಬಗ್ಗೆ ಇದಿರುವವರು. ಅಂದ್ರೆ ದೇವಸ್ಥಾನದಲ್ಲಿರುವಂತಹ ಆಚಾರ್ಯರು, ಅಲ್ಲಿರುವ ಪೂಜೆ ಮಾಡುವವರು ಇರ್ಬೋದು, ಅವರೆಲ್ಲ ಆಗಿರ್ತಿದ್ರು. ಅವರು ಸಮಾಜವನ್ನು ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡ್ತಾ ಇದ್ರು. ಸೊ ಹಾಗಾಗಿ ನಾನು ಹೇಳುವುದೇನಂತ ಹೇಳಿದ್ರೆ, ದೇವಸ್ಥಾನಗಳನ್ನು ನಾವು ಹೋಗುದು ನಮ್ಮನ್ನು ಕ್ಲೆನ್ಸ್ ಮಾಡ್ಲಿಕ್ಕೆ, ದೇವರನ್ನು ನೋಡ್ಲಿಕ್ಕಲ್ಲ, ನಮ್ಮನ್ನು ಕ್ಲೆನ್ಸ್ ಮಾಡ್ಲಿಕ್ಕೆ. ಬಟ್ ನಾವು ಅದನ್ನು ಸ್ವಲ್ಪ ಮರಿತಾ ಇದ್ದೇವೆ ಅಂತ ಸಹ ಕೆಲವೊಂದ್ಸಲ ಕಾಣ್ತದೆ. ಆದ್ರೆ ಎಲ್ಲವೂ ಹಾಳಾಗಿಲ್ಲ ಅಂತ ಸಹ ದೇವಸ್ಥಾನಕ್ಕೆ ಹೋದಾಗ ಗೊತ್ತಾಗ್ತದೆ. ದೇವರನ್ನು ನೋಡುವಾಗ ಕೆಲವರು ಕಣ್ಣೀರು ಹಾಕ್ತಾರೆ. ಆ ಕಣ್ಣೀರು ಯಾಕೆ ಹಾಕ್ತಾರೆ ಅಂದ್ರೆ ಆ ಒಂದು ಅನುಭೂತಿ ಅವರಿಗೆ ಸಿಗ್ತದೆ. ಸೊ ಎಲ್ಲರಿಗೆ ಸಿಗ್ತದಾ ಇಲ್ಲ ಗೊತ್ತಿಲ್ಲ, ಬಟ್ ನನ್ಗಂತೂ ಕೆಲವು ದೇವಸ್ಥಾನಗಳಿಗೆ ಹೋದಾಗ ಕೃಷ್ಣನನ್ನು ಡೈಲಿ ಹೋಗಿ ನೋಡ್ತೇನೆ. 1-2 ದಿವಸ ಕೆಲವು ಕಾರಣದಿಂದ ಹೋಗ್ಲಿಕ್ಕೆ ಆಗಿದ್ರೆ, ಅಯ್ಯೋ ನಿನ್ನ ನೋಡ್ಲಿಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ, ನನ್ನನ್ನು ಮಿಸ್ ಮಾಡ್ತೀರಾ ಅಂತೇಳಿ ಕೇಳ್ತೇನೆ ನಾನು. ಅಂದ್ರೆ ಬರ್ತೇನೆ, ಕಾಯ್ತಾ ಇರು ಅಂತೇಳಿ. ಏನೇ ಕೆಲಸ ಮಾಡ್ಬೇಕಾದ್ರೂ ನಾನು ದೇವಸ್ಥಾನಗಳು ನಂಗೆ ಗೊತ್ತಿಲ್ಲ, ನನ್ನ ಒಂದು ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕಾರ್ಯಕ್ರಮದ ಬಗ್ಗೆ 1-2 ಮಾತುಗಳನ್ನ ಹೇಳ್ತೀರಾ? ನಾನು ನಿಜವಾಗಿ ಹೇಳೋದಾದ್ರೆ ಇಂಥ ಒಂದು ಕಾರ್ಯಕ್ರಮ ಇದೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ, ಸತ್ಯವಾಗಿ ಹೇಳ್ತಾ ಇದ್ದಾರೆ. ಬಟ್ ಗೊತ್ತಾದ ನಂತರ ನಂಗೆ ಬಹಳ ಸಂತೋಷ ಆಯ್ತು. ಅದರಲ್ಲೂ ಸಹ ಹೋಸ್ಟ್ ಮಾಡ್ತಾ ಇರೋರು ನಮ್ಮವರೇ ಅಂತ ಗೊತ್ತಾಗ ಇನ್ನು ಆದ್ರೆ ಇಲ್ಲಿ ನನಗೆ ಒಂದು ಖುಷಿಯಾಗುವಂತ, ಸಂತೋಷ ಕೊಡುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ಹೆಚ್ಚಾಗಿ ಮಹಿಳೆಯರನ್ನ ಪ್ರಾಮುಖ್ಯತೆಯಲ್ಲಿ ಇಟ್ಟುಕೊಂಡು ಮಹಿಳೆಯರ ಒಂದು ಸಾಧನೆಗಳನ್ನ ಮಾಡುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳುವಾಗ ಖುಷಿ ಆಯ್ತು. ನಾನು ನನ್ನ ತಾಯಿ ಹತ್ರ ಯಾವಾಗ್ಲೂ ಹೇಳಿಕುಂಟು, ಅಮ್ಮ ನನ್ಗೆ ಕೆಲಸ ಮಾಡೋದು ತುಂಬಾ ಇಷ್ಟ, ಹೊರಗೆ ಹೋಗಿ ಕೆಲಸ ಮಾಡೋದು. ಆದ್ರೆ ಒಬ್ಬ ಗೃಹಿಣಿಯಾಗಿ ಇದ್ರೂ ಸಹ ನಾನು ಅಷ್ಟೇ ಸಂತೋಷದಿಂದ ಬೀಳ್ತಾ ಇದ್ದೇನೆ. ಏಕೆಂದ್ರೆ ಹೊರಗೆ ಹೋದ್ರೆ ನಮ್ಗೆ ಕೆಲಸ ಮಾಡಿದ್ದಕ್ಕೆ ಸಂಬಳ ಕೊಡ್ತದೆ, ಆದ್ರೆ ಸಂಬಳವಿಲ್ಲದೆ ಮನೆಯಲ್ಲಿ ಕೆಲಸ ಮಾಡುವಂತಹ ಜನರು ಅವರಿಗೆ ಸಂಬಳ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಉಂಟಲ್ಲ, ಕಸ ಗುಡಿಸ್ಲಿಕ್ಕೆ, ಒರೆಸ್ಲಿಕ್ಕೆ, ಪಾತ್ರೆ ಒದಲಿಕ್ಕೆ, ಬಟ್ಟೆ ಒಗಿಲಿಕ್ಕೆ, ಅಡಿಗೆ ಮಾಡ್ಲಿಕ್ಕೆ, ಆ 5 ಜನರ ಕೆಲಸಕ್ಕೆ ಕೊಡುವ ಸಂಬಳ ಕೊಟ್ಟರೆ ನಮ್ಮ IT-BT ಅವರು ತಗೊಳ್ಳುವಷ್ಟು ಸಂಬಳ ನಾವು ನಮ್ಮ ಮನೆಯವರಿಗೆ ಕೊಡ್ಬೇಕಾಗ್ತದೆ. ನನ್ನ ಜೀವನದಲ್ಲಿ ನಾನು ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ, ನನ್ನ ಹಿಂದೆ ಇಂತಹ ನನ್ನ ಗೃಹಿಣಿಯಾಗಿದ್ದಂತಹ ನನ್ನ ಅಜ್ಜಿ, ನನ್ನ ದೊಡ್ಡಮ್ಮ, ನನ್ನ ತಾಯಿ, ಮತ್ತೆ ನನ್ನ ಸುತ್ತಮುತ್ತಲಿರುವವರು. ಹಾಗಾಗಿ ನಾನು ಗೃಹಿಣಿಯಾಗಿರಲಿಕ್ಕೆ ತುಂಬಾ ಇಷ್ಟಪಡ್ತೇನೆ. ಕಾರಣಾಂತರಗಳಿಂದ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ಬಟ್ ಒಬ್ಬ ಗೃಹಿಣಿಯಾಗಿ ಅದರಿಂದನೂ ತುಂಬಾ ಸಮಾಜಕ್ಕೆ ಎಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ್ದೀರಿ. ಸೊ ಅದಾಗಿರ್ಲಿಕ್ಕೆ ಒಬ್ಬ ಹೆಣ್ಣು, ನಾನು ಯಾವಾಗ್ಲೂ ಹೇಳಲಿಕ್ಕೆ ಉಂಟು, ನಾನು ಮಹಿಳಾವಾದಿ ಅಲ್ಲ, ನಾನು ಮಾನವತಾವಾದಿಯಾಗಿದ್ದೇನೆ. ಅಲ್ಲದೆ ನಾನು ಹೇಳ್ತೇನೆ, ಸಮಾಜದಲ್ಲಿ ಹೆಣ್ಣು ಮಕ್ಕಳು ಯಾರು ಗಂಡು ಮಕ್ಕಳಿಗೆ ಸರಿಸಮಾನರಾಗಬೇಕು ಅಂತ ಪ್ರಯತ್ನ ಮಾಡುವ ಅಗತ್ಯ ಇಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಕೆಲವು ವಿಶೇಷವಾದ ಶಕ್ತಿಗಳಿವೆ, ಗಂಡು ಮಕ್ಕಳಿಗಿಲ್ಲ. ಜನ್ಮ ಕೊಡುವುದರಿಂದ ಹಿಡಿದು ರೇರಿಂಗ್ ಅಂತೇಳಿ ದೊಡ್ಡವರನ್ನು ಮಾಡುವಂತಹ ಶಕ್ತಿ ತಾಯಿಗಿದು. ಉತ್ತಮವಾದಂತಹ ಒಂದು ಮಗು
ಬೆಳಿಬೇಕಾದ್ರೆ ಸಮಾಜದಲ್ಲಿ ಒಬ್ಬ ಯೋಗ್ಯ ನಾಗರಿಕನಾಗಬೇಕಾದ್ರೆ ತಾಯಿಯ ಪಾತ್ರ ತುಂಬಾ ಇರುತ್ತೆ. ಹಾಗಾಗಿ ನಾನು ಒಂದು ಗೃಹಿಣಿ ಆಗಿರ್ಲಿಕ್ಕೆ, ಒಂದು ಹೆಂಗಸಾಗಿರ್ಲಿಕ್ಕೆ, ಒಂದು ಮಹಿಳೆ ಆಗ್ಲಿಕ್ಕೆ ಇಷ್ಟಪಡ್ತೇನೆ ವಿನಃ ಗಂಡಸರ ಸಮಾಜದಲ್ಲಿ ಸಾಧನೆ ಮಾಡಿದ್ದೇನೆ ಅಂತ ಹೇಳಿಕೊಳ್ಳಿಕ್ಕೆ ಖಂಡಿತ ಇಷ್ಟಪಡುವುದಿಲ್ಲ. ಒಬ್ಬ ಮಹಿಳೆಯಾಗಿ ನನ್ನ ಪರಿಪೂರ್ಣತ್ವವನ್ನು, ನನ್ನಿಂದ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಉಂಟು, ನನ್ನ ಪರಿಧಿಯಲ್ಲಿ ನಿಂತುಕೊಂಡು ನನ್ನ ಸಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಅಲ್ಲದೆ ನಮ್ಮ ಈಗಿನ ಸಮಾಜದ ಗಂಡಸರು ತುಂಬ ಜನರನ್ನು ನೋಡಿದ್ದೇನೆ, ಹೆಂಗಸರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರನ್ನು ಬೆಳೆಸ್ತಾ ಇದ್ದಾರೆ. ಅಂತ ಒಂದು ಮನೆಯಲ್ಲಿ ನಾನಿದ್ದೇನೆ, ನನ್ನ ಗಂಡ ಇದ್ದಾರೆ. ಹಾಗಾಗಿ ನಾನು ಹೇಳ್ತೇನೆ, ಮಹಿಳೆಯಾಗಿರಿ. ಮಹಿಳೆಯಾಗುವುದು ಒಂದು ವಿಶೇಷ, ಮಹಿಳೆಯಾಗಿ ಹುಟ್ಟುವುದು ಸಹ ವಿಶೇಷ. ಹಾಗಾಗಿ ಸೀತಾರಾಮ, ರಾಧಾಕೃಷ್ಣ ಅಂತ ಹೇಳುವಾಗ ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ ಹೇಗಿದೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಉಚ್ಚವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಗಂಡಸರಿಗೆ ಸಮಾನರಾಗೋದ್ವಲ್ಲ, ಯಾಕಂದ್ರೆ ವಿ ಆರ್ ಬೆಟರ್ ದೆನ್ ಮೆನ್. ಸೊ ಮಹಿಳೆ ಆಗಿರೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಓಕೆ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಜವಾಗ್ಲೂ ನೀವು ತುಂಬ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದ್ದೀರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇಷ್ಟ ಆದದ್ದು, ನಾನು ಹೆಚ್ಚು ಕಡಿಮೆ 2014-15 ನೋಡಿದ್ದೇನೋ ನಿಮ್ಮನ್ನ. ಆಗ ನಾನು ನೋಡಿ ನಿಮ್ಮನ್ನ ಮಾತಾಡಿಸಿದ್ದಕ್ಕಿಂತ ಇವತ್ತು ನಿಮ್ಮ ಹತ್ರ ಮಾತಾಡುವಾಗ ತುಂಬ ನೀವು ಮೆಚ್ಯೂರ್ಡ್ ಅಂತ ಅನ್ನಿಸ್ತು ನನಗೆ ಹೆಚ್ಚಿನ ವಿಷಯಗಳಲ್ಲಿ. ಹಾಗೇನೆ ನೀವು ಕೊಟ್ಟಂಥ ಮಾಹಿತಿ ನಿಜವಾಗ್ಲೂ ಇದನ್ನು ಹೆಚ್ಚಿನ ಜನರು ಉಪಯೋಗಿಸ್ಕೊಳ್ಳಿ ಅಂತ ನಾನು ಆಸೆ ಪಡ್ತೇನೆ. ಹಾಗೆ ನೀವು ನಡೆದು ಬಂದ ದಾರಿ, ಬೆಳೆದು ಬಂದ ಒಂದು ಪರಿಸರ, ನಿಮ್ಮ ಒಂದು ಆಚಾರ ವಿಚಾರ ಸಂಸ್ಕೃತಿ ನಿಜವಾಗ್ಲೂ ತುಂಬ ಗ್ರೇಟ್ ಅಂತ ಹೇಳ್ತೇನೆ. ಇದನ್ನು ಹೆಚ್ಚಿನ ಜನರು, ಅವಕಾಶ ಇದ್ದವರೆಲ್ಲ ಪಾಲಿಸಲಿ ಅಂತ ನಾನು ಬಯಸ್ತೇನೆ. ನೀವು ಆಡಿದಂಥ ಮಾತುಗಳು ಕೂಡ ತುಂಬ ಮೌಲ್ಯಯುತವಾದಂಥ ಮಾತುಗಳನ್ನು ನೀವು ಹೇಳಿದ್ದೀರಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮ ವೀಕ್ಷಕರಿಗಾಗಿ ನೀವು ಮೀಸಲಿಟ್ಟಿದ್ದಕ್ಕೆ ನಮ್ಮ ತಂಡದ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ತಾಯಿಗೆ ಬಹಳ ಸಂತೋಷ, ಉಷಾ ಈಗ ಟಿವಿಯಲ್ಲಿ ಬರ್ತಾಳೆ ಅಂತೇಳಿ. ಸೊ ನನ್ನ ತಾಯಿಗೆ ಅಂತಹ ಸಂತೋಷದ ಕ್ಷಣ ಕೊಟ್ಟಂತಹ ನಿಮಗೂ ಸಹ ಧನ್ಯವಾದ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಡಾಕ್ಟರ್ ಉಷಾ ಅವರ ಒಂದು ಸಾಧನೆಯನ್ನು. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಇದು ನಮ್ಮ ವೀಕ್ಷಕರಿಗೆ ಒಂದು ಸ್ಫೂರ್ತಿದಾಯಕ ಅಂತ ನಾನು ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.